ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ಈ ನಿಮ್ಮ ಧರಣೀಶ್ ಹೆಗ್ಡೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ತಮಗೆಲ್ಲರಿಗೂ DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮತ್ತೊಂದು ಶೋಷಣೀಯ ಘಟನೆ ನಮ್ಮ ರಾಜ್ಯದಲ್ಲೇ ನಡೆದಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಬಡ್ಜೆಟ್ ಸೆಷನನ್ನು ಮಾಡಿದರು. ಬಡ್ಜೆಟ್ ಸೆಷನ್ಗೂ ಮುಂಚೆ ಗವರ್ನರ್ರ ಹೇಳಿಕೆ ಇರುತ್ತದೆ. ಅವರು ಸರ್ಕಾರ ಏನು ಡಾಕ್ಯುಮೆಂಟ್ ಕೊಟ್ಟಿರುತ್ತೆ ಅದನ್ನು ಓದಲಿಕ್ಕಿರುತ್ತೆ, ಅದನ್ನ ಓದಿದ್ದಾರೆ. ಅದರಲ್ಲಿ ಮೇನ್ ಪಾಯಿಂಟ್ ನಾವು ನೋಡಿದರೆ ಲಾ ಆ್ಯಂಡ್ ಆರ್ಡರ್ ಸ್ಥಿತಿ ತುಂಬ ಚೆನ್ನಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳ್ತಾರೆ. ಆದರೆ ಇವತ್ತು ಥರ್ಸ್ಡೇ ಅಂದರೆ 6 ಮಾರ್ಚ್ಗೆ ಏನು ನಡೀತು ಘಟನೆ ಹಂಪಿಯಲ್ಲಿ, ಅದು ಭಾರತದಿಂದ ಕರ್ನಾಟಕದಲ್ಲಿ ಹೆಚ್ಚಾಗಿ ಬರ್ತಕ್ಕಿದ್ದಂತಹ ಫಾರಿನರ್ಸ್ ಏನಿದ್ರು ಅವರ ಸಂಖ್ಯೆಯನ್ನು ಗಣನೀಯವಾಗಿ ಇಳಿಸಿದೆ ಹಾಗೂ ಗ್ಲೋಬಲ್ ಲೆವೆಲಲ್ಲಿ ಕರ್ನಾಟಕದ ಮಾನ ಮರ್ಯಾದೆಯನ್ನು ಹರಾಜು ಹಾಕಿದೆ. ಈ ವಿಷಯ ಏನು? ಹಂಪಿಯಲ್ಲಿ ನಡೆದ ರೇಪ್ ಕೇಸ್ ಬಗ್ಗೆ ಇವತ್ತು ನಾವು ಮಾತನಾಡಲಿದ್ದೇವೆ. ಹಂಪಿಯಲ್ಲಿ ನಾವು ನೋಡಿದರೆ ಅದೊಂದು ಯುನೆಸ್ಕೋನ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ 1986ರಲ್ಲಿ ಯುನೆಸ್ಕೋ ಘೋಷಿಸುತ್ತೆ. ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಏನಿರುತ್ತೆ ಅಲ್ಲಿ ಈ ರೂಯಿನ್ಸ್ಗಳಿರ್ಬೋದು, ಈ ಪಾಳು ಬಿದ್ದಂತಹ ಆಕೃತಿಗಳಿರ್ಬೋದು, ಈ ಕುರಿತಾಗಿ ನೋಡಲಿಕ್ಕೆ ವಿದೇಶದಿಂದ ಎಲ್ಲ ಜನರು ಜಾಸ್ತಿ ಬರ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ನಾವು ನೋಡಿದರೆ ಹಂಪಿಗೆ ಪ್ರತಿ ವರ್ಷ ಕೂಡ 1 ಲಕ್ಷಕ್ಕಿಂತ ಹೆಚ್ಚು ಫಾರಿನ್ ಟೂರಿಸ್ಟ್ಗಳು ಬರ್ತಾಯಿದ್ರು. ಆದರೆ ಇದೊಂದು ಇನ್ಸಿಡೆಂಟಿಂದಾಗಿ ಸುಮಾರು 90% ಜನ ಅವರ ಸ್ಟೇಗಳನ್ನು ಖಾಲಿ ಮಾಡಿಕೊಂಡು ವಾಪಸ್ ಅವರವರ ದೇಶಗಳಿಗೆ ಹೋಗಿದ್ದಾರೆ. ಏನಿದು ರೇಪ್ ಕೇಸ್ ಅಂತ ನಾವು ನೋಡಿದರೆ, ಈ ಹಂಪಿಯ ಸೋನಾಪುರ ಗ್ರಾಮ ಅಂತ ಒಂದಿದೆ. ಈ ಹಂಪಿ ರೂಯಿನ್ಸ್ ಏನಿದೆ ಅಂದರೆ ಈ ಹೆರಿಟೇಜ್ ಸೈಟ್ ಏನಿದೆ ಅಲ್ಲಿಂದ 27 ಕಿಲೋಮೀಟರ್ ದೂರದಲ್ಲಿ ಸೋನಾಪುರ ಅನ್ನತಕ್ಕಂಥ ಗ್ರಾಮ ಇದೆ. ಅಲ್ಲಿ ತುಂಗಭದ್ರಾ ಡ್ಯಾಮಿನ ತಟದಲ್ಲಿ ಒಂದು ಜಾಗ ಇದೆ, ದುರ್ಗಮ್ಮನ ದೇವಸ್ಥಾನ ಇದೆ. ಇಲ್ಲಿ ಒಂದು ಜಾಗ ಇದೆ. ಈ ಜಾಗದಲ್ಲಿ ಕುಳಿತು ಸೂರ್ಯಾಸ್ತ ವೀಕ್ಷಣೆ ಆಗಿರಬಹುದು. ಸೂರ್ಯಾಸ್ತ ವೀಕ್ಷಣೆ ಆದ ನಂತರ ರಾತ್ರಿ ಹೊತ್ತು ನಕ್ಷತ್ರಗಳನ್ನು ನೋಡಲಿಕ್ಕೆ ಇದು ಆಕರ್ಷಣೀಯ ಸ್ಥಳ. ಅಂದರೆ ಇಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟನ್ನು ನೋಡಲಿಕ್ಕೆ ಬಂದ ಎಲ್ಲ ಯಾತ್ರಿಕರೇನಿದ್ದಾರೆ ಅವರು ಒಮ್ಮೆ ಸೋನಾಪುರ ಗ್ರಾಮಕ್ಕೆ ಹೋಗಿ ಅಲ್ಲಿರುವಂತಹ ಸ್ಟಾರ್ ಗೇಜಿಂಗ್ ಅಂತ ಹೇಳ್ತಾರೆ, ಅಂದರೆ ನಕ್ಷತ್ರಗಳನ್ನು ನೋಡುವಂಥದ್ದು, ಈ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇದೇ ರೀತಿಯಲ್ಲಿ ಒಂದು ಹೋಮ್ ಸ್ಟೇ ಇರುತ್ತೆ. ಆ ಹೋಮ್ ಸ್ಟೇಯ ಮಾಲಕಿ ಏನಿರ್ತಾರೆ ಅವರಿಗೆ 29 ವರ್ಷ. ಅವರ ಹೋಮ್ ಸ್ಟೇಲಿದ್ದಂತಹ 4 ಜನ ಅಮೆರಿಕನ್ ಟೂರಿಸ್ಟ್ ಆದಂತಹ ಡೇನಿಯಲ್ ಹಾಗೂ ನಾಸಿಕ್ಕಿಂದ ನಮ್ಮ ಕರ್ನಾಟಕಕ್ಕೆ ಬಂದಿದ್ದಂತಹ ಯಾತ್ರಿಕ ಪಂಕಜ್ ಆಗಿರ್ಬೋದು, ಹಾಗೂ ಒಡಿಶಾದ ಯಾತ್ರಿಕ ವಿಭಾಷ್ ಇರ್ತಾರೆ. ಇವರೊಂದಿಗೆ ಇಸ್ರೇಲ್ನ ಮಹಿಳೆ 26 ವಯಸ್ಸಿನ ಇಸ್ರೇಲ್ನ ಮಹಿಳೆ ಇರ್ತಾರೆ. ಇವರ ಒಂದಿಗೆ ನಡೆದಂತಹ ಕೃತ್ಯ ಇದು. ವೀಕ್ಷಕರೇ, ನಾವು ನೋಡಬೇಕು, ಇತ್ತೀಚೆಗೆ ಪ್ಯಾಲೆಸ್ಟೈನ್ನಿಂದ 10 ಜನ ಯುವತಿಯರನ್ನು ಇಸ್ರೇಲ್ ಗವರ್ಮೆಂಟ್ ಭಾರತೀಯ ಯುವತಿಯರನ್ನು ಬಿಡುಗಡೆ ಮಾಡಿಕೊಂಡು ಕರ್ಕೊಂಬಂದಿದೆ. ಅಂತಹ ಇಸ್ರೇಲ್ನ ಹೆಣ್ಣು ಮಗಳನ್ನು ಈ ನಮ್ಮ ನೆಲದಲ್ಲಿ ರೇಪ್ ಮಾಡಿ ಹಾಳು ಮಾಡಿದ್ದಾರೆ. ಈ ಕುರಿತಾಗಿ ನಾವು ನೋಡಿದರೆ ಈ 5 ಜನ ನಡಿ ತಟದಲ್ಲಿ ಏನು ಕುಳಿತಿದ್ರು ನಕ್ಷತ್ರನ ವೀಕ್ಷಣೆ ಮಾಡಿಕೊಂಡು 6ನೇ ತಾರೀಕು ಮಾರ್ಚ್ನಂದು ರಾತ್ರಿ 10:30 ಸುಮಾರಿಗೆ 3 ಜನ ಒಂದು ಬೈಕ್ನಲ್ಲಿ ಬರ್ತಾರೆ. ಇವರ ಹೆಸರು ಮಲ್ಲೇಶ್, ಸಾಯಿ ಚೇತನ್ ಹಾಗೂ ಸಾಯಿರಾಮ್ ಅಂತ. ಈ 3 ಜನ ಇಲ್ಲಿ ಬಂದಿದ್ದಂತಹ ಯಾತ್ರಿಕರನ್ನು ನೋಡಿಬಿಟ್ಟು ಗಾಡಿಯನ್ನು ನಿಲ್ಲಿಸ್ತಾರೆ. ನಿಲ್ಲಿಸಿದಂಥವರು ಮೊದಲ ಪ್ರಶ್ನೆ ಕೇಳ್ತಾರೆ, ಇಲ್ಲಿ ಹತ್ತಿರದಲ್ಲಿ ಯಾವುದಾದ್ರೂ ಪೆಟ್ರೋಲ್ ಬಂಕ್ ಇದೆನಾ ಅಂತ. ಪೆಟ್ರೋಲ್ ಬಂಕನ್ನು ಮಾಲಕಿ ಏನಿರ್ತಾರೆ, ಹೋಮ್ ಸ್ಟೇನ ಮಾಲಕಿ, ಇಲ್ಲಿಂದ ಸುಮಾರು ಕಿಲೋಮೀಟರ್ ದೂರದಲ್ಲಿ ಪೆಟ್ರೋಲ್ ಬಂಕ್ ಇದೆ ಅಂತ ಹೇಳಿದ ಕೂಡಲೇ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ, ನಮ್ಮ ಹತ್ರ ಈಗ ಹಣ ಇಲ್ಲ, ಸ್ವಲ್ಪ ಹಣವನ್ನು ಕೊಡ್ಬೋದಾ ನೀವು ಅಂತ ಕೇಳ್ತಾರೆ. ವೀಕ್ಷಕರೇ, ಹಣ ಅಂತ ಬಂದ ತಕ್ಷಣವೇ ಈ ಎಲ್ಲ ಯಾತ್ರಿಕರು ನಾವು ಎಲ್ಲ ಹಣವನ್ನು ಹೋಮ್ ಸ್ಟೇಲಿ ಇಟ್ಟು ಬಂದಿದ್ದೇವೆ, ಹಣ ಇಲ್ಲ ಅಂತ ಹೇಳಿದ ಕೂಡಲೇ ನನಗೆ ಇಲ್ಲ, 100 ರೂಪಾಯಿ ಕೊಡಿ, ಇಷ್ಟು ರೂಪಾಯಿ ಕೊಡಿ, ಇಷ್ಟು ರೂಪಾಯಿ ಕೊಡಿ ಅಂತ ಡಿಮ್ಯಾಂಡ್ಗೆ ಈ 3 ಜನ ಮುಂದಾಗ್ತಾರೆ. ಈ ರೀತಿಯಲ್ಲಿ ಡಿಮ್ಯಾಂಡ್ ಮಾಡಲಿಕ್ಕೆ ಶುರು ಮಾಡಿ ಗಲಾಟೆ ಶುರು ಮಾಡಿದಾಗ 20 ರೂಪಾಯಿಯನ್ನು ಕೊಡ್ತಾರೆ. 20 ರೂಪಾಯಿ ಕೊಟ್ಟು ಪೆಟ್ರೋಲಿಗೆ ಅಂತ ಆದ ತಕ್ಷಣ ಈ 3 ಜನ ಗಲಾಟೆಗೆ ಮುಂದಾಗ್ತಾರೆ. ಅಲ್ಲಿ ಇದ್ದಂತಹ 3 ಜನ ಏನಿದ್ರು ಅಮೆರಿಕದ ಪ್ರವಾಸಿ ಡೇನಿಯಲ್, ನಾಸಿಕ್ನ ಪ್ರವಾಸಿ ಪಂಕಜ್ ಹಾಗೂ ಒಡಿಶಾದ ಪ್ರವಾಸಿ ಬಿಭಾಷ್ ಏನಿರ್ತಾರೆ, ಇವರೊಟ್ಟಿಗೆ ಗಲಾಟೆ ಮಾಡಿ ಇವರನ್ನು ಆ ಡ್ಯಾಮಿನ ಲೇಕ್ ಏನಿರುತ್ತೆ ಅದರೊಳಗೆ ಬೀಳಿಸ್ಬಿಡ್ತಾರೆ. ಆದರೆ
ಏನಾಗುತ್ತೆ, ಈ ಅಮೆರಿಕದ ಟೂರಿಸ್ಟ್ ಆದಂತಹ ಡೇನಿಯಲ್ ಹಾಗೂ ನಾಸಿಕ್ನ ಪಂಕಜ್ ಇವರಿಗೆ ಸ್ವಿಮ್ಮಿಂಗ್ ಗೊತ್ತಿದ್ದಂಥ ಕಾರಣ ಅವರು ದಡವನ್ನು ಸೇರ್ತಾರೆ. ಆದರೆ ಈ ಬಿಭಾಷ್ ಏನಿರ್ತಾರೆ ಒಡಿಸ್ಸಾದವರು, ಅವರ ತಂಗಿ ಕೂಡ ಇವತ್ತು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅವರಿಗೆ ಸುಮಾರು ಲೋಕ ಸುತ್ತುವಂತಹ ಆಸೆ, ಆದರೆ ಅವರ ಈ ಲೋಕ ಸುತ್ತುವಂತಹ ಆಸೆಗೆ ಈ 3 ಜನ ಕೊಳ್ಳಿ ಇಡ್ತಾರೆ ಅಂತ ಗೊತ್ತಿರಲಿಲ್ಲ. ಅವರು ಆ ಡ್ಯಾಮ್ನಲ್ಲಿ ಬಿದ್ದು ಮುಳುಗಿ ಸತ್ತು ಹೋಗ್ತಾರೆ. ಅದಾದ ನಂತರ ಈ 3 ಜನ ಸತ್ತ ನಂತರ ಈ ವ್ಯಕ್ತಿಗಳು ಕಾಮಾಂಧರಾಗಿ ಆ 2 ಹೆಣ್ಮಕ್ಳು ಏನಿರ್ತಾರೆ, ಒಬ್ಬರು ಹೋಮ್ ಸ್ಟೇನ ಮಾಲಕಿ ಹಾಗೂ ಇನ್ನೊಬ್ಬರು ಇಸ್ರೇಲಿನ ಯುವತಿ ಏನಿರ್ತಾರೆ, 26 ವರ್ಷ ಮತ್ತು 29 ವರ್ಷದ ಯುವತಿಯರು, ಇವರನ್ನು ಅತ್ಯಾಚಾರ ಎಸಗ್ತಾರೆ. ಈ ಅತ್ಯಾಚಾರ ಎಸಗಿದಂಥವರು ಖಾಲಿ ಅತ್ಯಾಚಾರಕ್ಕೆ ಬಿಟ್ಟು ಅಲ್ಲಿಂದ ಅಂತ ಹೇಳಿದ್ರೆ ಇಲ್ಲ, ಅವರ ಬಳಿ ಇದ್ದಂತಹ 9,500 ರೂಪಾಯಿ ಹಾಗೂ 2 ಮೊಬೈಲ್ ಫೋನ್ಗಳನ್ನು ತಗೊಂಡು ಅಲ್ಲಿಂದ ಹೊರಡ್ತಾರೆ. ಈ ಅರಸಿದ್ದಿ ಅಂತಕ್ಕಂತಹ SI ಹೇಳುವ ಪ್ರಕಾರ ಈ 3 ಜನ ಬೇಗ ಸಿಗಲಿಲ್ಲ. ಮೊದಲ 2 ಏನಿದ್ದಾರೆ, ಸಾಯಿ ಚೇತನ್ ಮತ್ತು ಮಲ್ಲೇಶ್ ಅಂತಕ್ಕಂಥವ್ರು ಸಿಕ್ಕಿದ್ರು. ಇವರು ಈ ಸಾಯಿ ರಾಮ್ ಅಂತಕ್ಕಂಥವನು ತಮಿಳುನಾಡಿನ ಅವನ ಗ್ರಾಮದಲ್ಲಿ ಹೋಗಿ ಬಚ್ಚಿಡ್ಕೊಳ್ಳಿಕ್ಕೆ ಹೋಗಿದ್ದಾನೆ. ಈ ಭಾನುವಾರ ಅವನನ್ನು ಹಿಡಿದಿದ್ದಾರೆ. ಶನಿವಾರ ಮಲ್ಲೇಶ್ ಮತ್ತು ಸಾಯಿ ಚೇತನನ್ನು ಹಿಡಿದಿದ್ದಾರೆ, ಸಾಯಿರಾಮನ್ನ ಭಾನುವಾರ ಹಿಡಿದಿದ್ದಾರೆ. ಇದು ಒಂದು ಭಾರತದ ನಿಟ್ಟಿನಲ್ಲಿ ಪ್ರತಿಯೊಂದು 24 ನಿಮಿಷಕ್ಕೂ ಒಂದು ಅತ್ಯಾಚಾರ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ನೋಡಿದರೆ, ಪುಣೆಯಲ್ಲಿ ರೇಪ್ ಕೇಸ್ ಆಗಿ ಇನ್ನೂ ವಿಷಯ ಆರಿಲ್ಲ, ಅಷ್ಟು ಬೇಗ ನಮ್ಮ ಕರ್ನಾಟಕದಲ್ಲಿಯೂ ರೇಪ್ ಆಗ್ತಾ ಇದೆ ಅಂದರೆ ಈ ಕುರಿತಾಗಿ ಲಾಸ್ ಏನು ಸ್ಟ್ರಾಂಗ್ ಇಲ್ವಾ, ಅಥವಾ ಪೊಲೀಸ್ ಸರ್ವೈವಲೆನ್ಸ್ ಹೇಗಿದೆ, ಇಂತಹ ಕಟ್ಟುನಿಟ್ಟಿನ ಕ್ರಮಗಳು ನಡೀತಾ ಇಲ್ವಾ ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ. ವೀಕ್ಷಕರೇ, ಇಲ್ಲಿ ನಾವು ನೋಡ್ಕೊಳ್ಬೇಕು, ತಂದೆ ತಾಯಿ ಬೆಳೆಸುವಾಗ ಮಕ್ಕಳನ್ನು ಹೆಣ್ಣು ಅಂದರೆ ಹಾಗೆ, ಹೆಣ್ಣು ಅಂದರೆ ಹೀಗೆ, ಎತ್ರ ನಾರ್ಯಂತು ಪೂಜ್ಯತೆ ತತ್ರ ರಮಂತು ದೇವತಾ ಅಂತ ಎಲ್ಲ ಹೇಳ್ಬಿಟ್ಟು ಬೆಳೆಸ್ತೇವೆ. ಆದರೆ ಆ ವ್ಯಕ್ತಿಗತವಾಗಿ ಬೆಳವಣಿಗೆ ಏನಾಗುತ್ತೆ, ತುಂಬ ಇನ್ಫ್ಲೂಯೆನ್ಸ್ಗಳಿಗೆ ಏನು ಒಳಗಾಗ್ತಾರೆ. ಈಗ 12-13 ವರ್ಷದ ಮಕ್ಕಳ ಕೈಯಲ್ಲೂ ಮೊಬೈಲ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಸಾಫ್ಟ್ ಪಾರ್ನಿಗೆ ಅವರು ಅಡಿಕ್ಟ್ ಆಗಿರ್ತಾರೆ. ಇಂತಹ ಮನಸ್ಥಿತಿಯಲ್ಲಿ ಬೆಳೆದ್ರೆ ಈ ಥರ ಅತ್ಯಾಚಾರಗಳಾಗುವಂಥದ್ದು ಸಹಜವಾದ ಒಂದು ಸ್ಟಡಿ ಹೇಳ್ತಾ ಇದೆ. ಯಾವತ್ತೂ ನಾವು ಹೆಣ್ಣು ಮಕ್ಕಳ ಬಟ್ಟೆಯ ಕುರಿತಾಗಿ ಹೋಗದೆ ಗಂಡು ಮಕ್ಕಳ ಮನಸ್ಥಿತಿಯ ಮೇಲೆ ಮೊದಲು ಪರಿಣಾಮವನ್ನು ಬೀರಿಸಬೇಕು. ಅಲ್ಲಿ ನಾವು ಜಾಸ್ತಿ ಸ್ಟಡಿಯನ್ನು ಮಾಡಬೇಕು, ಅಲ್ಲಿ ತಿದ್ದಲಿಕ್ಕೆ ನಾವು ಜಾಸ್ತಿ ಪ್ರಯತ್ನವನ್ನು ಮಾಡಬೇಕು. ಅದಾದ ನಂತರ ಸೆಲ್ಫ್ ಡಿಫೆನ್ಸನ್ನು ಮ್ಯಾಂಡೇಟ್ರಿಯನ್ನಾಗಿ ಮಾಡಬೇಕು. ಯಾಕಂದರೆ ಗಂಡು ಮಕ್ಕಳೇ ಹಾಕಿರಲಿ, 3 ಜನ ನದಿಯಲ್ಲಿ ಬಿದ್ದರು ಅಂತ ಹೇಳುವಾಗ ನಮಗೆ ಅನಿಸುತ್ತೆ ಸೆಲ್ಫ್ ಡಿಫೆನ್ಸ್ ಒಂದು ಅವರಿಗೆ ಬಲವಾಗಿ ಗೊತ್ತಿದ್ದರೆ ಅಲ್ಲಿ ಏನಾದರೂ ಮಾಡ್ಬೋದಿತ್ತೇನೋ ಹೇಳು. ಆದರೂ ಈ ಕಾಮದ ಮನಸ್ಥಿತಿಯಿಂದ ಯಾವಾಗ ಸಮಾಜ ಹೊರಗೆ ಬರುತ್ತೆ ಅಲ್ಲಿವರೆಗೂ ನಮ್ಮ ಮಹಾತ್ಮ ಗಾಂಧಿ ಅವರು ಹೇಳಿದಂತಹ ರಾಮರಾಜ್ಯ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವರು ಹೇಳ್ತಾರೆ, ಯಾವತ್ತು 12 ಗಂಟೆ ರಾತ್ರಿಗೂ ಒಂದು ಹೆಣ್ಮಗು ಭಾರತದಲ್ಲಿ ಓಡಾಡಲಿಕ್ಕೆ ಆಗತ್ತೋ ಅವತ್ತು ರಾಮರಾಜ್ಯ ಬರುತ್ತೆ ಅಂತ. ಈ ರಾಮರಾಜ್ಯದ ಹುಡುಕಾಟದಲ್ಲಿ ಅದರ ಒಂದು ಅನ್ವೇಷಣೆಯಲ್ಲಿ ನಾವಿದ್ದೇವೆ. ಇವತ್ತಿನ ವಿಡಿಯೋ ಇದಾಗಿತ್ತು, ತುಂಬ ಶೋಷಣೀಯ. ಈ ಕುರಿತಾಗಿ ನಿಮಗೇನು ಅನಿಸುತ್ತೆ, ಹೇಗೆ ಸರ್ವೈವಲೆನ್ಸನ್ನು ಬೆಟರ್ ಮಾಡಬಹುದು, ಹೇಗೆ ಈ ಮೈಂಡ್ ಸೆಟ್ಟಿಂದ ಪೀಪಲನ್ನು ಹೊರಗಡೆ ತರಬಹುದು ಅಂತಕ್ಕಂಥದ್ದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ನಾನು ನಿಮ್ಮ ಧರಣೀಶ್ ಹೆಗ್ಡೆ. ಧನ್ಯವಾದ.